ಮ್ಯಾನ್ಯಲ್ ಕಾರಲ್ಲಿ ಎಚ್ ಶೇಪ್ ಗೇರ್ ಬರುತ್ತೆ, ಸ್ಟ್ರೈಟ್ ಆಗಿ ಯಾಕೆ ಬರಲ್ಲ ಅಂತ ಗೊತ್ತಾ? ಬನ್ನಿ ನಾನು ಹೇಳ್ತೀನಿ. ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು 30 days 30 ಕಾರ್ ಬೇಸಿಕ್ಸ್. ಸೊ ಎಚ್ ಶೇಪ್ ಗೇರ್ ನ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ಎಚ್ ಶೇಪ್ ಗೇರ್ ಅಲ್ಲಿ ಫಸ್ಟ್ ಗೇರ್ ಮೇಲೆ ಹೋಗುತ್ತೆ, ಸೆಕೆಂಡ್ ಗೇರ್ ಕೆಳಗಡೆ ಬರುತ್ತೆ, ಥರ್ಡ್ ಗೇರ್ ಮೇಲೆ ಹೋಗುತ್ತೆ, ಫೋರ್ತ್ ಗೇರ್ ಕೆಳಗಡೆ ಬರುತ್ತೆ ಅಂತ ಗೊತ್ತಿರುತ್ತೆ. ಅದೇ ತರ ಸ್ಟ್ರೈಟ್ ಆಗಿದ್ರೆ ನಿಮಗೆ ಗೊತ್ತಾಗಲ್ಲ ಗಾಡಿ ಓಡಿಸ್ಬೇಕಾದ್ರೆ ಯಾವ ಗೇರ್ ಅಲ್ಲಿ ಇದ್ದೀನಿ ನಾನು, ಯಾವ ಗೇರ್ ಚೇಂಜ್ ಮಾಡ್ಬೇಕು, ನೆಕ್ಸ್ಟ್ ಕೆಳಗಡೆ ಹೋಗ್ಬೇಕಾ ಮೇಲ್ಗಡೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲ ಒಂದೇ ಸ್ಟ್ರೈಟ್ ಅಲ್ಲಿ ಇರುತ್ತೆ. ಜೊತೆಗೆ ನೀವು ಗೇರ್ ನ ಸ್ಕಿಪ್ ಮಾಡಕ್ಕಾಗಲ್ಲ. ನೀವು ಫಾಸ್ಟ್ ಆಗಿ ಹೋಗ್ತಾ ಇರ್ತೀರಾ, ಸಡನ್ ಆಗಿ ಒಂದು ಹಂಪ್ ಬರುತ್ತೆ. ನೀವು ಎಚ್ ಶೇಪ್ ಗೇರ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಫಿಫ್ತ್ ಇಂದ ಡೈರೆಕ್ಟ್ ನೀವು ಸೆಕೆಂಡಿಗೆ ಬರ್ತೀರಾ. ಅವಾಗ ನೀವು ಗೇರ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ಫೋರ್ತ್ ಮತ್ತೆ ಥರ್ಡ್. ಅದೇ ತರ ಸ್ಟ್ರೈಟ್ ಆಗಿದ್ರೆ ಗೇರ್ನ ಸ್ಕಿಪ್ ಮಾಡೋಕ್ಕಾಗಲ್ಲ. ಅವಾಗ ಫಿಫ್ತ್ ಇಂದ ಫೋರ್ತ್, ಫೋರ್ತ್ ಇಂದ ಥರ್ಡ್, ಥರ್ಡ್ ಇಂದ ಸೆಕೆಂಡಿಗೆ ಬರಬೇಕಾಗುತ್ತೆ. ಸ್ಟ್ರೈಟ್ ಗೇರ್ ಬಾಕ್ಸ್ ಇದ್ರೆ ಗಾಡಿ ಓಡಿಸ್ತಿರ್ಬೇಕಾದ್ರೆ ಕನ್ಫ್ಯೂಷನ್ ಆಗಿ ಫಿಫ್ತ್ ಇಂದ ಸಿಕ್ಸ್ತಿಗೆ ಬರ್ತೀವಿ, ಸಿಕ್ಸ್ತ್ ಇಂದ ಇನ್ನೊಂದು ಗೇರ್ ಇದೆ ಅಂತ ಹೇಳ್ಬಿಟ್ಟು ರಿವರ್ಸ್ ಗೇರಿಗೆ ಏನಾದ್ರು ಹಾಕಿದ್ರೆ ಗೇರ್ ಬಾಕ್ಸ್ ಮೇಲೆ ಹೊಡ್ತಾ ಬೀಳುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಎಚ್ ಶೇಪ್ ನ ಗೇರ್ನ ಯೂಸ್ ಮಾಡ್ತಾರೆ. ಸೊ ನಿಮಗೇನಾದ್ರೆ ಈ ವಿಷಯ ಗೊತ್ತಿತ್ತಾ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.